ಆಗ್ತಾ ಭರವಸೆ ಮೂಡಿಸಿದ ಲಸಿಕೆಗಳು. ಇದೇ ಈ ಹೊತ್ತಿನ ಫೋಕಸ್ 18 ಕೊರೋನಾ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್. ವ್ಯಾಕ್ಸಿನ್ ಪಡೆದ ಸಚಿವರಿಗೆ ಮತ್ತೆ ಪಾಸಿಟಿವ್. ಸಂಜೀವಿನಿ ಪಡೆದ 4 ಜನರಿಗೆ ಪಾರ್ಶ್ವವಾಯು. ಕೊರೋನಾ ವ್ಯಾಕ್ಸಿನ್ ಸೃಷ್ಟಿಸ್ತಿದೆಯಾ ಸೈಡ್ ಎಫೆಕ್ಟ್? ಕಳೆದೊಂದು ವರ್ಷದಿಂದ ಇಡೀ ಜಗತ್ತನ್ನೇ ಹಿಂಡಿ ಹಿಪ್ಪೆ ಮಾಡಿದ ಕೊರೋನಾಗೆ ರಾಮಬಾಣ ಸಿಕ್ಕಿದೆ. ಇನ್ನು ಈ ರಣರಕ್ಕಸ ವೈರಸ್ನ ಅಂತ್ಯ ಸಮೀಪಿಸಿತು. ಈ ಡೆಡ್ಲಿ ವೈರಸ್ನ ಕಬಂಧ ಬಾಹುಗಳಿಂದ ಮುಕ್ತಿ ಸಿಗುತ್ತೆ. ಈಗಾಗಲೇ ಜಗತ್ತಿನ ಹಲವು ದೇಶಗಳಲ್ಲಿ ಕೊರೋನಾ ಲಸಿಕೆಯನ್ನು ಬಳಸಲಾಗ್ತಿದೆ ಕೂಡ. ಅಬ್ಬಾ, ಕಣ್ಣಿಗೆ ಕಾಣದ ಈ ನಿಗೂಢ ವೈರಸ್ನಿಂದ ಮುಕ್ತಿ ಸಿಗುತ್ತಪ್ಪ ಅಂತ ಜನ ನಿಟ್ಟಿಸರು ಬಿಡ್ತಿರೋವಾಗಲೇ ಆಘಾತಕಾರಿ ವಿಚಾರವೊಂದು ಹೊರಬಿದ್ದಿದೆ. ಅದುವೇ ಕೊರೋನಾ ಲಸಿಕೆಯಿಂದ ಕೆಲವು ಕಡೆ ಸೈಡ್ ಎಫೆಕ್ಟ್ಗಳು ಉಂಟಾಗಿವೆ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತಿದೆ. ಕೊರೋನಾ ಆಕ್ರಮಣದಿಂದ ಬಳಲಿ ಬೆಂಡಾಗಿದ್ದ ಜನಕ್ಕೆ ಇದೇ ವಿಚಾರ ಈಗ ಒಂದೊಂದೇ ಕೊರೋನಾ ವ್ಯಾಕ್ಸಿನ್ಗಳು ಮಾರುಕಟ್ಟೆಗೆ ಬಿಡುಗಡೆಯಾಗ್ತಾ ಇದ್ದ ಸಮಯದಲ್ಲಿ ಎಲ್ಲರಿಗೂ ಆಘಾತ ಹುಟ್ಟಿಸುವ ವಿಚಾರವೊಂದು ಹರಿದಾಡ್ತಿತ್ತು. ಅದುವೇ ಕೊರೋನಾ ವ್ಯಾಕ್ಸಿನ್ ನಕಲಿ ಲಸಿಕೆ ದಂಧೆ ಶುರುವಾಗಿದೆ ಅಂತ. ಈ ಬಗ್ಗೆ ಸ್ವತಃ ಇಂಟರ್ಪೋಲ್ 195 ರಾಷ್ಟ್ರಗಳಿಗೆ ಎಚ್ಚರಿಕೆ ನೀಡಿತ್ತು. ಕೊರೋನಾ ಲಸಿಕೆ ಮೇಲೆ ನಕಲಿ ಜಾಲದ ಕರಿನೆರಳು ಬಿದ್ದಿದೆ ಎಂಬ ವಿಚಾರ ಎಲ್ಲರಲ್ಲೂ ದಿಗ್ಭ್ರಾಂತಿ ಹುಟ್ಟುಹಾಕಿದೆ. ಈಗ ಇದರ ನಡುವಲ್ಲೇ ಇದಕ್ಕೂ ಶಾಕಿಂಗ್ ವಿಚಾರ ಏನಂದ್ರೆ, ವಿಜ್ಞಾನಿಗಳು ಹಗಲಿರುಳು ಪರಿಶ್ರಮ ಪಟ್ಟು ಕಂಡುಹಿಡಿದ ಲಸಿಕೆಗಳಲ್ಲಿ ಸೈಡ್ ಎಫೆಕ್ಟ್ ಇದೆ. ಕೆಲ ವ್ಯಾಕ್ಸಿನ್ಗಳು ನಮ್ಮ ಜೀವಕ್ಕೆ ಅಪಾಯ ತಂದೊಡ್ಡು ಜಗತ್ತಿನ ಎಲ್ಲಾ ದೇಶಗಳು ಕೊರೋನಾ ವ್ಯಾಕ್ಸಿನ್ ರೇಸ್ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿವೆ. ನಮ್ಮ ದೇಶದ ವಿಜ್ಞಾನಿಗಳು ಕೂಡ ಹಗಲಿರುಳೆನ್ನದೇ ಲಸಿಕೆ ಬೆನ್ನ ಹಿಂದೆ ಬಿದ್ದಿದ್ದಾರೆ. ನಮ್ಮಲ್ಲಿ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಬಯೋಟೆಕ್ ಕಂಪನಿ ಹಾಗೂ ಅಹಮದಾಬಾದ್ನ ಝೈಡಸ್ ಕಂಪನಿ, ಈ 3 ವೈದ್ಯಕೀಯ ಘಟಕದಲ್ಲೂ ಲಸಿಕೆ ಟ್ರಯಲ್ಗಳು ಯಶಸ್ವಿಯಾಗಿ ನಡೀತಾ ಇದೆ. ಇದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರವೇ. ಆದರೆ ಈ ಸಂತೋಷ ಸಮಾಧಾನದ ನಡುವೆಯೂ ಆತಂಕ ಹುಟ್ಟುಹಾಕಿದೆ ಹೈದರಾಬಾದ್ನ ಬಯೋಟೆಕ್ ಕಂಪನಿ ಅಭಿವೃದ್ಧಿಪಡಿಸಿರೋ ಕೋವ್ಯಾಕ್ಸಿನ್. 3ನೇ ಹಂತದ ಟ್ರಯಲ್ ನಡೆಯುತ್ತಿದೆ. ಈ ಪ್ರಾಯೋಗಿಕ ಪರೀಕ್ಷೆಯ ಅಂಗವಾಗಿಯೇ ನವೆಂಬರ್ 20ಕ್ಕೆ ಹರಿಯಾಣದ ಆರೋಗ್ಯ ಸಚಿವ ಅನಿಲ್ ವಿಜ್ ಅವರಿಗೆ ಕೊರೋನಾ ವ್ಯಾಕ್ಸಿನ್ ಡೋಸ್ ನೀಡಲಾಯಿತು. ಡೋಸ್ ನೀಡಿದ ಬೆನ್ನಲ್ಲೇ ಅಚ್ಚರಿ ಕಾದಿತ್ತು. ಅವರಿಗೆ ಕೊರೋನಾ ಪಾಸಿಟಿವ್ ಇರೋದು ಕನ್ಫರ್ಮ್ ಆಯಿತು. ತಕ್ಷಣವೇ ಅವರನ್ನ ಅಂಬಾಲಾ ಕಾಂಟ್ನಲ್ಲಿರೋ ಸಿವಿಲ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಕೋವ್ಯಾಕ್ಸಿನ್ ನಮ್ಮ ದೇಶದಲ್ಲೇ ತಯಾರಾಗ್ತಿದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಸಂತಸದ ವಿಚಾರವೇ. ಆದರೆ ವ್ಯಾಕ್ಸಿನ್ ಕೊಟ್ಟ ಬೆನ್ನಲ್ಲೇ ಸಚಿವರಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿರೋದು ಜನರಲ್ಲಿ ಭಯ ಭೀತಿ ಹುಟ್ಟುಹಾಕಿದೆ. ಆದರೆ ಈ ಬಗ್ಗೆ ಸ್ವತಃ ಬಿಜೆಪಿ ಮುಖಂಡ ಹಾಗೂ ಹರಿಯಾಣ ಸಚಿವ ಅನಿಲ್ ವಿಜ್ ಈ ಬಗ್ಗೆ ಟ್ವೀಟ್ ಮಾಡಿ ಸ್ಪಷ್ಟಪಡಿಸಿದ್ದಾರೆ. ಎರಡನೇ ಡೋಸ್ ನಂತರವೇ ಆಂಟಿಬಾಡಿ ಉತ್ಪಾದನೆ. ನನಗೆ ಕೋವ್ಯಾಕ್ಸಿನ್ ನೀಡೋಕ್ಕೂ ಮುಂಚೆಯೇ ಡಾಕ್ಟರ್ಗಳು ಈ ಬಗ್ಗೆ ಹೇಳಿದ್ರು. ವ್ಯಾಕ್ಸಿನ್ನ 2ನೇ ಡೋಸ್ ಅನ್ನ 28 ದಿನಕ್ಕೆ ನೀಡಲಾಗುವುದು. ಡೋಸ್ ನೀಡಿದ 14ನೇ ದಿನದಲ್ಲಿ ಅದರ ಎಫೆಕ್ಟ್ ಗೊತ್ತಾಗುತ್ತೆ. ಆಗಲೇ ದೇಹದಲ್ಲಿ ಆಂಟಿಬಾಡೀಸ್ ಉತ್ಪಾದನೆಯಾಗುತ್ತೆ. ಈಗ ನಾನು ವ್ಯಾಕ್ಸಿನ್ನ 1ನೇ ಡೋಸ್ ಅನ್ನ ಮಾತ್ರ ತೆಗೆದುಕೊಂಡಿದ್ದೀನಿ. ನಾನು ಮುಂಚೆಯೇ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದೆ. ಅದರ ಬಳಿಕವೇ ನನಗೆ ಸೋಂಕು ಹರಡಿದೆ. ಅನಿಲ್ ವಿಜ್ ತಮಗೆ ಕೊರೋನಾ ಪಾಸಿಟಿವ್ ದೃಢವಾಗಿದೆ ಅಂದ ಬೆನ್ನಲ್ಲೇ ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಸಿಂಗ್ ಕೂಡ ಮಾತನಾಡಿದರು. ಕೋವ್ಯಾಕ್ಸಿನ್ 2 ಡೋಸ್ನ ಆಂಟಿ ಕೊರೋನಾ ವ್ಯಾಕ್ಸಿನ್ 2ನೇ ಡೋಸ್ ಕೊಟ್ಟ ಮೇಲೆಯೇ ಇದರ ಪರಿಣಾಮ ಗೊತ್ತಾಗುತ್ತೆ. ಅನಿಲ್ ವಿಜ್ ಅವರಿಗೆ ಸದ್ಯ 1ನೇ ಕೊರೋನಾ ಡೋಸ್ ಮಾತ್ರ ನೀಡಲಾಗಿದೆ ಅಂತ ಅವರು ಕೂಡ ಸ್ಪಷ್ಟಪಡಿಸಿದ್ರು. ವೀಕ್ಷಕರೇ, ಇದೇ ಮಾತನ್ನೇ ವೈದ್ಯರು ಮೊದಲಿನಿಂದಾನು ಹೇಳ್ತಾ ಬಂದಿದ್ರು. ಕೊರೋನಾಗೆ ಒಂದೇ ಡೋಸ್ಗೆ ಹೋಗುವಂತಹ ಕಾಯಿಲೆ ಅಲ್ಲ. ಇದರ ಪರಿಣಾಮ ಗೊತ್ತಾಗಬೇಕು ಅಂದ್ರೆ ಪ್ರತಿ ವ್ಯಕ್ತಿಗೂ 2 ಡೋಸ್ ನೀಡಲೇಬೇಕು. ಆಗಲೇ ಕೊರೋನಾದಿಂದ ಸಂಪೂರ್ಣವಾಗಿ ಗುಣಮುಖ ಆಗಬಹುದು. ಸಾಮಾನ್ಯ ಶೀತ ಜ್ವರ ಆದ್ರೇನೆ ನಾವು 2 ರಿಂದ 3 ದಿನ ಮೆಡಿಸಿನ್ ಮಾಡ್ತೀವಿ. ಅಂಥದ್ರಲ್ಲಿ ಕೊರೋನಾದಂಥ ಮಹಾಮಾರಿ ರೋಗ ಹೋಗಬೇಕು ಅಂದ್ರೆ 2 ಡೋಸ್ ಬೇಕೇ ಬೇಕು. ಇದೇ ಕಾರಣಕ್ಕಾಗಿಯೇ ಕೇಂದ್ರ ಸರ್ಕಾರ ಒಬ್ಬೊಬ್ಬರಿಗೆ 2 ಡೋಸ್ನಂತೆ 160 ಕೋಟಿ ಡೋಸ್ನ ಸದ್ಯಕ್ಕೆ ಕಾಯ್ದಿರಿಸಿದೆ. ಯಾವ ಕೊರೋನಾ ಓಡಿಸೋದಕ್ಕಾಗಿ ಕೋವ್ಯಾಕ್ಸಿನ್ ಕಂಡುಹಿಡಿಯಲಾಗಿತ್ತು, ಅದೇ ಕೋವ್ಯಾಕ್ಸಿನ್ ಹಾಕಿದಾಗ ಕೊರೋನಾ ಪಾಸಿಟಿವ್ ದೃಢವಾಗಿದ್ದು ಸಹಜವಾಗಿ ಜನರಲ್ಲಿ ಆತಂಕ ಮೂಡಿಸಿತ್ತು. ಆದರೆ ಇದರ ಬಗ್ಗೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಸಚಿವರೇ ಜನರಿಗೆ ಹೇಳಿದ್ದಾರೆ. ಇದರೊಂದಿಗೆ ವಿಶ್ವದಲ್ಲಿಯೇ ಭರವಸೆಯ ಆಶಾಕಿರಣ ಮೂಡಿಸಿದ್ದ ಫೈಜರ್ ಲಸಿಕೆ ಕೂಡ ಆತಂಕ ಹುಟ್ಟುಹಾಕಿದೆ. ಭರವಸೆಯ ಆ ವ್ಯಾಕ್ಸಿನ್ ಕೂಡ ಆತಂಕ ಸೃಷ್ಟಿಸಿದೆ. ಫೈಜರ್ ಲಸಿಕೆ ಕೊರೋನಾ ಸಮರದಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇರುವ ಹೆಸರು. ಸದ್ಯ ವೈದ್ಯಕೀಯ ಲೋಕದಲ್ಲಿ ಹೊಸ ಆಶಾಭಾವನೆ ಮೂಡಿಸಿರುವ ಲಸಿಕೆ. ಜನರಲ್ಲಿ ಆತ್ಮವಿಶ್ವಾಸ ತುಂಬಿದ ರಾಮಬಾಣ. ಜಗತ್ತಿನಲ್ಲಿ ಸಾರ್ವಜನಿಕರಿಗೆ ಬಳಕೆಯಾಗ್ತಿರೋ ಮೊಟ್ಟ ಮೊದಲ ವ್ಯಾಕ್ಸಿನ್. ಅಮೆರಿಕದ ದೈತ್ಯ ಕಂಪನಿ ಫೈಜರ್ ತಯಾರಿಸಿದ ಕೊರೋನಾ ಲಸಿಕೆಯನ್ನ
ಜನರಿಗೆ ನೀಡೋಕೆ ಮುಂದಾಗಿರೋ ಬೆನ್ನಲ್ಲೇ ಶಾಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ. ಫೈಜರ್ ಲಸಿಕೆ ಪಡೆದ 4 ಜನರಲ್ಲಿ ತಾತ್ಕಾಲಿಕ ಪಾರ್ಶ್ವವಾಯು ಕಾಣಿಸಿಕೊಂಡಿದೆ ಎಂದು ಅಮೆರಿಕದ ಆಹಾರ ಮತ್ತು ಔಷಧಿ ನಿಯಂತ್ರಕ ಆಡಳಿತ ಮಂಡಳಿ ತನ್ನ ವರದಿಯಲ್ಲಿ ಹೇಳಿದೆ. ಸ್ವತಃ FDA ಈ ರೀತಿ ಹೇಳಿದ ಬೆನ್ನಲ್ಲೇ ಹೆಗ್ಗಳಿಕೆ ಹೊಂದಿರೋ ಫೈಜರ್ ಲಸಿಕೆ ಕೂಡ ಆತಂಕ ಹುಟ್ಟುಹಾಕಿದೆ. FDA ಸಂಸ್ಥೆ ಕೊಟ್ಟ ಎಚ್ಚರಿಕೆ ಏನು? ಜಗತ್ತಿನಾದ್ಯಂತ ಭಾರೀ ಭರವಸೆ ಮೂಡಿಸಿದ್ದ ಫೈಜರ್ ಕೊರೋನಾ ಲಸಿಕೆ ಮೇಲೆ ಕರಿಛಾಯೆ ಮೂಡಿದಂತಾಗಿದೆ. ಇಷ್ಟೆಲ್ಲ ಮೆಡಿಕಲ್ ಟ್ರಯಲ್ಗಳನ್ನು ಪಾಸ್ ಮಾಡಿ ಬ್ರಿಟನ್ ಸರ್ಕಾರದಿಂದಲೇ ಸಾರ್ವಜನಿಕ ಬಳಕೆಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಈಗಾಗಲೇ ಕೆಲವು ದೇಶಗಳು ಫೈಜರ್ ಲಸಿಕೆ ಬಳಸೋದಕ್ಕೆ ಅನುಮತಿ ಕೂಡ ಕೊಟ್ಟಿವೆ. ಇಂಥ ಟೈಮ್ನಲ್ಲಿ ಈ ರೀತಿ ವಿಚಾರ ಹೊರಬಿದ್ದಿರೋದು ಸಹಜವಾಗಿಯೇ ಎಲ್ಲರಲ್ಲೂ ಭಯ ಹುಟ್ಟುಹಾಕಿದೆ. ಈ ವ್ಯಾಕ್ಸಿನ್ ತಗೊಂಡ್ಬಿಟ್ರೆ ಹೇಗಪ್ಪಾ ಗತಿ ಅಂತ ಯೋಚನೆ ಮಾಡುವ ಒತ್ತಡಕ್ಕೆ ಸಿಲುಕಿದ್ದಾರೆ. ತಾತ್ಕಾಲಿಕ ರೀತಿಯ ಪಾರ್ಶ್ವವಾಯು ಉಂಟಾಗಿರೋದಕ್ಕೆ ಸಂಬಂಧಪಟ್ಟ ಯಾವುದೇ ಸ್ಪಷ್ಟ ಮಾರ್ಗಗಳು ಕಾಣುತ್ತಿಲ್ಲ. ಆದರೂ ಕೂಡ ವೈದ್ಯರು ಆತಂಕಕಾರಿ ಅಡ್ಡ ಪರಿಣಾಮದ ಬಗ್ಗೆ ಗಮನ ವಹಿಸಬೇಕು. ಅಲ್ಲದೆ ಮುಂದಿನ ದಿನಗಳಲ್ಲಿ ಲಸಿಕೆ ಪಡೆದವರಿಗೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದರ ಬಗ್ಗೆಯೂ ನಿಗಾ ವಹಿಸಬೇಕೆಂದು FDA ಸಂಸ್ಥೆ ಎಚ್ಚರಿಕೆ ಕೊಟ್ಟಿದೆ. ಸಂಪೂರ್ಣ ನಿಗಾ ವಹಿಸಿಯೇ ಲಸಿಕೆ ತಯಾರಿಸಲಾಗಿದೆ. ಲಸಿಕೆ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ ಕಂಪನಿ ಸಿಇಒ ಈ ರೀತಿ ಆತಂಕಕಾರಿ ಮಾಹಿತಿ ಹೊರಬಿದ್ದ ಬೆನ್ನಲ್ಲೇ ಫೈಜರ್ ಕಂಪನಿಯ ಸಿಇಒ ಆಲ್ಬರ್ಟ್ ಬೌರ್ಲಾ ಕೊರೋನಾ ಲಸಿಕೆಯನ್ನ ಇತರೆ ಲಸಿಕೆಯಂತೆ ಸಂಪೂರ್ಣ ನಿಗಾವಹಿಸಿ ಪರೀಕ್ಷೆ ನಡೆಸಿದ್ದೇವೆ. ಅಲ್ಲದೆ ಸೂಕ್ಷ್ಮ ಸಂಶೋಧನೆ ಹಾಗೂ ಪರಿಶೀಲನೆ ಮೂಲಕ ಎಲ್ಲಾ ಉನ್ನತ ಮಾನದಂಡಗಳನ್ನು ಅನುಸರಿಸಿದ್ದೇವೆ. ವಾಸ್ತವವಾಗಿ ಈ ಲಸಿಕೆಯನ್ನ ಪರೀಕ್ಷಿಸಲಾಗಿದೆ ಅಂತ ಸ್ಪಷ್ಟನೆ ನೀಡಿದ್ರು. ನಮ್ಮ ತಂಡ ಹಗಲಿರುಳು ಪರಿಶ್ರಮ ಪಟ್ಟು ಈ ಲಸಿಕೆ ತಯಾರಿಸಿದೆ. ಜನರ ಸುರಕ್ಷತೆಯನ್ನ ಮೊದಲ ಆದ್ಯತೆಯನ್ನಾಗಿಟ್ಟುಕೊಂಡೇ ಈ ಲಸಿಕೆ ತಯಾರಿಸಲಾಗಿದೆ. ಎಲ್ಲಾ ಪರೀಕ್ಷೆಗಳನ್ನು ಪಾಸ್ ಮಾಡಿದ ಮೇಲೆಯೇ ಇದು ಸಾರ್ವಜನಿಕ ಬಳಕೆಗೆ ಯೋಗ್ಯ ಎಂದು ಪರಿಗಣಿಸಲಾಗಿದೆ. ಲಸಿಕೆ ಬಗ್ಗೆ ಸಂಶಯ ಇರುವ ಜನ ಕೂಡ ಇದ್ದಾರೆ. ಆದರೆ ಅವರು ತಪ್ಪು ಯೋಚನೆ ಮಾಡುತ್ತಿದ್ದಾರೆ ಅಂತ ತಮ್ಮ ಅಸಮಾಧಾನ ಹೊರಹಾಕಿದ್ರು. ಇದು ಲಸಿಕೆ ವಿಚಾರವಾದ್ರೆ ಕೊರೋನಾ ಕಡಿಮೆ ಆಯಿತು ಅನ್ನೋವಾಗಲೇ ಕೆಲ ದೇಶಗಳಲ್ಲಿ ಮತ್ತೆ ಮರಣ ಮೃದಂಗ ಬಾರಿಸುತ್ತಿದೆ ಅನ್ನೋ ವಿಚಾರ ಜನರಲ್ಲಿ ಮತ್ತಷ್ಟು ಭಯ ಹೆಚ್ಚಿಸಿದೆ. ಫ್ರಾನ್ಸ್ನಲ್ಲಿ ಮತ್ತೆ ಭುಗಿಲೆದ್ದ ಕೊರೋನಾ ಆರ್ಭಟ. ಮತ್ತೆ ಲಾಕ್ಡೌನ್, ರಾತ್ರಿ ಕರ್ಫ್ಯೂ ಹೇರಿಕೆ. ಕೊರೋನಾ ಆರ್ಭಟ ಕಡಿಮೆ ಆಯಿತು ಅಂತಿರುವಾಗಲೇ ಮತ್ತೆ ತನ್ನ ಅಬ್ಬರ ಶುರು ಮಾಡಿದೆ. ಫ್ರಾನ್ಸ್ನಲ್ಲಿ ಕೊರೋನಾ ಸೋಂಕಿನ ಪ್ರಕರಣಗಳು 23 ಲಕ್ಷ ಗಡಿದಾಟಿದೆ. ಸಾವಿನ ಸಂಖ್ಯೆ 57,000 ಹತ್ತಿರ ಇದೆ. ಅಕ್ಟೋಬರ್ನಲ್ಲಿ ಲಾಕ್ಡೌನ್ ಹೇರಿಕೆ ಮಾಡಿದ್ರೂ ನಾವಂದುಕೊಂಡಂತೆ ಕೊರೋನಾ ಸೋಂಕಿನ ಪ್ರಮಾಣ ಇಳಿಕೆ ಆಗ್ತಿಲ್ಲ ಅಂತ ಫ್ರಾನ್ಸ್ನ ಪ್ರಧಾನಮಂತ್ರಿಯೇ ಹೇಳಿದ್ದಾರೆ. ಹಾಗಾಗಿ ಕೊರೋನಾ ಕಂಟ್ರೋಲ್ಗಾಗಿ ಮತ್ತೆ ಡಿಸೆಂಬರ್ 15ರಿಂದ ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ಕರ್ಫ್ಯೂ ವಿಧಿಸಲಾಗಿದೆ. ಹೊಸ ವರ್ಷದಲ್ಲಿ ಅತಿ ಹೆಚ್ಚು ಜನರನ್ನ ಸೇರಿಸೋದನ್ನ ತಪ್ಪಿಸೋದಕ್ಕಾಗಿ ಸರ್ಕಾರ ಈಗಾಗಲೇ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ. ಇನ್ನುಳಿದ 21 ದಿನಗಳು ತುಂಬಾನೇ ನಿರ್ಣಾಯಕವಾಗಿದೆ. ಇದೇ 21 ದಿನ ಕೊರೋನಾ ವೇಗವನ್ನ ನಿರ್ಧಾರ ಮಾಡಬಲ್ಲದು. ಇದೇ 21 ದಿನಗಳಲ್ಲೇ ಕಾದಿದ್ಯಾ ಮಹಾಗಂಡಾಂತರ. ಈ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಚಳಿಗಾಲ ಅಂದ್ರೆ ಕೊರೋನಾಗೆ ಒಂದ್ ರೀತಿ ಹಾಟ್ ಸ್ಪಾಟ್ ಇದ್ದ ಹಾಗೆ. ಇದೇ ಟೈಮ್ನಲ್ಲೇ ಕೊರೋನಾ ರಣಾಕ್ರಮಣ ಕೂಡ ಹೆಚ್ಚಾಗಿರುತ್ತೆ. ಅದರಲ್ಲೂ ಈ 21 ದಿನ ತುಂಬಾನೇ ನಿರ್ಣಾಯಕ. ಸ್ವಲ್ಪ ಯಾಮಾರಿದ್ರೂ ಕಂಟಕ ಕಟ್ಟಿಟ್ಟ ಬುತ್ತಿ. ಅಷ್ಟಕ್ಕೂ ಯಾಗುವಂತಹ ಕೊರೋನಾ ಅಲೆ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಇಲ್ಲಿಗೆ ಕೊರೋನಾ ಶರವೇಗ ಮುಗಿದಿಲ್ಲ. 30% ಪ್ರಕರಣಗಳು ಇದೇ ಟೈಮ್ನಲ್ಲೇ ಹೆಚ್ಚಾಗತ್ತೆ. ಅದರಲ್ಲೂ ಈ 21 ದಿನ ಇದೆಯಲ್ಲ, ಇದು ಕೊರೋನಾಗೆ ಒಂದ್ ರೀತಿ ಹಾಟ್ ಸ್ಪಾಟ್ ಇದ್ದ ಹಾಗೆ. ಹಾಗಾದ್ರೆ ಇದೇ 21 ದಿನ ಕೊರೋನಾ ವೇಗವನ್ನ ನಿರ್ಣಯ ಮಾಡುತ್ತಾ? ಈ ಬಗ್ಗೆ ಹೇಳ್ತೀವಿ ನೋಡಿ. ಈ 21 ದಿನ ತುಂಬಾ ಡೇಂಜರ್. ಅಮೆರಿಕ ಸೇರಿದಂತೆ ಹಲವು ದೇಶಗಳಲ್ಲಿ ಕೊರೋನಾ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈಗ ಚಳಿಗಾಲ ಬೇರೆ. ಇದೇ ಟೈಮ್ನಲ್ಲೇ ಕೊರೋನಾ ಹಾವಳಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು, ವೈದ್ಯರು ಮೊದಲಿನಿಂದಾನೂ ಎಚ್ಚರಿಸ್ತಾನೆ ಬಂದಿದ್ದಾರೆ. ಸ್ವಲ್ಪ ಮೈಮರೆತರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಹಲವು ಕಾರಣಗಳಿಂದ ಕೊರೋನಾ ಆಕ್ರಮಣ ಚಳಿಗಾಲದಲ್ಲಿ ಹೆಚ್ಚಾಗಲಿದೆ. ಚಳಿಗಾಲವನ್ನ ಕೊರೋನಾ ಹಾಟ್ಸ್ಪಾಟ್ ಅಂದ್ರೂ ತಪ್ಪಾಗಲ್ಲ. ಅದರಲ್ಲೂ ಈ 21 ದಿನ ಇದೆಯಲ್ಲ, ಇದು ತುಂಬಾನೇ ನಿರ್ಣಾಯಕ. ನೀವೇನಾದ್ರೂ ಈ 21 ದಿನದಲ್ಲಿ ಯಾಮಾರಿದ್ರಿ ಅಂದ್ರೆ ಅಷ್ಟೇ. ನಾವು ನಿಮ್ಗೆ ಭಯಪಡಿಸೋಕೆ ಹೇಳ್ತಾ ಇಲ್ಲ, ಇರೋ ವಾಸ್ತವಾಂಶವನ್ನೇ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಚಳಿಗಾಲದಲ್ಲಿ ಉಷ್ಣಾಂಶ ತುಂಬಾನೇ ಕಡಿಮೆ ಆಗಿರುತ್ತೆ. ಈ ಉಷ್ಣತೆಯಲ್ಲಿ ಕೊರೋನಾ ವೈರಸ್ ಬರೋಬ್ಬರಿ 21 ಗಂಟೆಗಳ ಕಾಲ ಜೀವಿಸಬಲ್ಲದು. ನ್ಯೂಮೋನಿಯಾ, ಅಸ್ತಮಾ ಇರೋರು ಬಿ ಕೇರ್ಫುಲ್. ಉಸಿರಾಟದ ತೊಂದರೆ ಇರೋರಿಗೆ ಹೆಚ್ಚಾಗಿ ಕಾಡುತ್ತೆ ಕೊರೋನಾ. ಚಳಿಗಾಲದಲ್ಲಿ ಕೊರೋನಾ ಬಹುಬೇಗ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಕೊರೋನಾಗೆ ಇದು ಫೇವರೆಟ್ ಆಗಿದ್ದು ಮನುಷ್ಯರ ದೇಹಕ್ಕೆ ಬಹುಬೇಗ ಲಗ್ಗೆ ಇಡುತ್ತೆ.
ಕೊರೋನಾ ಶ್ವಾಸಕೋಶದ ಸೋಂಕಾಗಿದ್ದು ತಂಪು ವಾತಾವರಣದಲ್ಲಿ ಉಸಿರಾಟ ಸಂಬಂಧಿ ವೈರಸ್ಗಳು ಹರಡೋದು ಹೆಚ್ಚು. ಚಳಿ ಹೆಚ್ಚಿದ್ದಲ್ಲಿ ವೈರಸ್ಗಳ ಪ್ರಭಾವ ಕೂಡ ಹೆಚ್ಚಾಗಿರುತ್ತೆ. ಚಳಿಗಾಲದಲ್ಲಿ ಜ್ವರ, ಮೈಕೈ ನೋವಿಗಿಂತಲೂ ಕೆಮ್ಮು ಹೆಚ್ಚಾಗಿ ಕಂಡುಬರುತ್ತೆ. ಶ್ವಾಸಕೋಶಕ್ಕೇನಾದ್ರೂ ಸೋಂಕು ತಗುಲಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಬೇರೆ ಕಾಲಗಳಿಗೆ ಹೋಲಿಸಿದ್ರೆ ಚಳಿಗಾಲದಲ್ಲಿ ಶೀತ, ನೆಗಡಿ, ಕೆಮ್ಮು, ಜ್ವರ ಸಮಸ್ಯೆ ಹೆಚ್ಚು. ಹಾಗೆ ನ್ಯೂಮೋನಿಯಾ ಇರುವ ವ್ಯಕ್ತಿಗೆ ಕೊರೋನಾ ಕಾಣಿಸಿಕೊಂಡ್ರೆ ಪ್ರಾಣಕ್ಕೆ ಕಂಟಕವಾಗಲಿದೆ. ಜನಜಂಗುಳಿ ಸೇರಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಮೈಮರೆಯದಿರಿ. ಇನ್ನೇನು ಸ್ವಲ್ಪ ದಿನದಲ್ಲಿ ಹೊಸ ವರ್ಷ ಬಂದೇ ಬಿಡ್ತು. ಹೊಸ ವರ್ಷಾಚರಣೆ ಅಂದ್ರೆ ಇಡೀ ಜಗತ್ತೇ ಸಂಭ್ರಮಾಚರಣೆಯಲ್ಲಿರುತ್ತೆ. ಫ್ರೆಂಡ್ಸ್, ಸಂಬಂಧಿಕರು ಎಲ್ಲ ಸೇರಿ ಹೊಸ ವರ್ಷ ಆಚರಿಸ್ತಾರೆ. ಇದೇ ಟೈಮ್ನಲ್ಲೇ ಕ್ಲಬ್, ಪಬ್, ಸೆಲೆಬ್ರೇಷನ್ ಅಂತ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ. ಅದರಲ್ಲೂ ಭಾರತ, ಅಮೆರಿಕ, ಆಸ್ಟ್ರೇಲಿಯಾ, ಯುರೋಪ್ ರಾಷ್ಟ್ರಗಳು ಸೇರಿದಂತೆ ಹಲವು ದೇಶಗಳಲ್ಲಿ ಸೆಲೆಬ್ರೇಷನ್ಗೇನೂ ಕಡಿಮೆ ಇಲ್ಲ. ಹ್ಯಾಂಗ್ಔಟ್ ಅಂತ ಸಿಟಿಯಲ್ಲಿ ಜನಜಂಗುಳಿಯೇ ಸೇರುತ್ತೆ. ಇದೇ ಟೈಮ್ನಲ್ಲೇ ನೋಡಿ ಶರವೇಗದಲ್ಲಿ ಜನರ ಮೇಲೆ ದಾಳಿ ಮಾಡುತ್ತೆ. ನಾವು ಮೊದಲಿನಿಂದಾನು ಹೇಳುತ್ತಾ ಬಂದಿದ್ದು ಇದನ್ನೇ, ಗುಂಪಿನಲ್ಲಿ ಜನ ಸೇರಬಾರದು ಅಂತ. ಜನಜಂಗುಳಿ ಇದ್ದಷ್ಟು ಕೊರೋನಾ ಪವರ್ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತೆ. ಒಬ್ಬರ ದೇಹದಿಂದ ಮತ್ತೊಬ್ಬರ ದೇಹಕ್ಕೆ ಫ್ರೀಯಾಗಿ ಎಂಟ್ರಿ ಕೊಡುತ್ತೆ. ಒಂದ್ ವೇಳೆ ನೀವೇನಾದ್ರೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಮೈಮರೆತ್ರೆ ಕೊರೋನಾ ದಾಳಿಯಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ವ್ಯಾಕ್ಸಿನ್ ಬಂದಿದೆ ಅಲ್ಲ ಅಂತ ಯಾಮಾರ್ಬೇಡಿ. ಗುಂಪುಗೂಡಿದ್ರೆ ಅಪಾಯ ತಪ್ಪಿದ್ದಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮ ಮನೆಗಳಲ್ಲಿಯೇ ಇದ್ದುಕೊಂಡು ಹೊಸ ವರ್ಷವನ್ನ ಆಚರಿಸಿ. ನಿಮ್ಮ ಜೀವ ಹಾಗೂ ಜೀವನವನ್ನ ಕಾಪಾಡಿಕೊಳ್ಳಿ ಅನ್ನೋದೇ ನಮ್ಮ ಕಳಕಳಿ. ಕೊರೋನಾ ಪ್ರತಿ ಬಾರಿ ತನ್ನ ವೇಷ ಬದಲಿಸಿಕೊಂಡೇ ದಾಳಿ ಮಾಡುತ್ತೆ. ಪ್ರತಿ ಬಾರಿಯೂ ಕೊರೋನಾದ ಹೊಸ ಲಕ್ಷಣಗಳು ಗೋಚರವಾಗ್ತಾನೆ ಇದೆ. ನೆಗಡಿ, ಶೀತ, ಜ್ವರ, ಉಸಿರಾಟದ ಸಮಸ್ಯೆ ಲಕ್ಷಣ ಯಾವುದು ಅನ್ನೋದ್ರ ಬಗ್ಗೆ ಹೇಳ್ತೀವಿ ನೋಡಿ. ಕೊರೋನಾ ಸೋಂಕಿಗೆ ಆಗಾಗ ಹೊಸ ಲಕ್ಷಣಗಳು ಸೇರ್ಪಡೆಯಾಗ್ತಾನೆ ಇದೆ. ಈಗ ಮತ್ತೆ ಹೊಸ ಲಕ್ಷಣವೊಂದು ಸೇರ್ಪಡೆಯಾಗಿದೆ. ಅದುವೇ ಕಣ್ಣು ಬೇನೆ. ನಿಮ್ಮ ಕಣ್ಣುಗಳಲ್ಲಿ ನೀರೊಡೆಯುತ್ತಿದ್ರೆ ಅದಕ್ಕೆ ನೀವು ಹೆಚ್ಚಾಗಿ ಕಂಪ್ಯೂಟರ್ ಅಥವಾ ಮೊಬೈಲ್ ವೀಕ್ಷಣೆಯಿಂದ ಹಾಗಾಗ್ತಾ ಇದೆ ಅಂತ ಅನ್ಕೋಬಿಡಿ. ಯಾಕಂದ್ರೆ ಈಗ ಬಂದಿರೋ ಹೊಸ ಅಧ್ಯಯನದ ಪ್ರಕಾರ ಇದು ಕೂಡ ಕೊರೋನಾ ಲಕ್ಷಣ ಅನ್ನೋದು ಖಚಿತವಾಗಿದೆ. ಹೊಸ ಸಂಶೋಧನೆಯ ಪ್ರಕಾರ ನೋಯುತ್ತಿರುವ ಕಣ್ಣುಗಳು ಕೋವಿಡ್-19ನ ದೃಷ್ಟಿ ಆಧಾರಿತ ಸೂಚಕಗಳಾಗಿವೆ. ಭಾರತೀಯ ಮೂಲದ ವಿಜ್ಞಾನಿ ನೇತೃತ್ವದ ತಂಡ ಕೊರೋನಾ ವೈರಸ್ ದೇಹದ ಮೂಲಕ ಹೇಗೆ ಚಲಿಸುತ್ತದೆ ಎಂಬುದರ ಬಗ್ಗೆ ಪತ್ತೆ ಹಚ್ಚಿಸಿದೆ. ವಿಜ್ಞಾನಿಗಳು ಕೆಲ ಜನರನ್ನ ಈ ಅಧ್ಯಯನಕ್ಕೆ ಒಳಪಡಿಸಿದ್ರು. ಇದರಲ್ಲಿ 16% ಜನರಲ್ಲಿ ಕಣ್ಣು ಬೇನೆ ಕಾಣಿಸಿಕೊಂಡಿದೆ ಎಂದು BMJ ಓಪನ್ ನೇತ್ರ ವಿಜ್ಞಾನ ಜರ್ನಲ್ನಲ್ಲಿ ಲೇಖನ ಪ್ರಕಟವಾಗಿದೆ. ಹಾಗಾಗಿ ನಿಮಗೇನಾದ್ರೂ ಕಣ್ಣು ಬೇನೆ ಇದ್ರೆ ನಿರ್ಲಕ್ಷ್ಯ ಮಾಡಬೇಡಿ. ವೈದ್ಯರ ಬಳಿ ಹೋಗಿ ಒಮ್ಮೆ ಚೆಕ್ ಮಾಡಿಸಿ. ಜಗತ್ತಿನಲ್ಲಿ ಕೊರೋನಾ ಕಡಿಮೆ ಆಯ್ತು ಅಂತಿರುವಾಗಲೇ ಹಲವೆಡೆ ಲಾಕ್ಡೌನ್ ಪರ್ವ ಶುರುವಾಗಿದೆ. ಈಗ ನ್ಯೂ ಇಯರ್ ಕೂಡ ಬರ್ತಿದೆ. ಅದರದ್ದೇ ಭಯ ಹೆಚ್ಚಾಗಿ ಕಾಡ್ತಾ ಇದೆ. ಕೊರೋನಾ ಕಡಿಮೆ ಆಗ್ತಾ ಇರೋ ಟೈಮಲ್ಲೇ ಹೊಸ ವರ್ಷ ಬರ್ತಾ ಇರೋದ್ರಿಂದ ಜಗತ್ತಿಗೆ ಮತ್ತಷ್ಟು ಆತಂಕ ಕಾಡ್ತಾ ಇದೆ. ಇದರ ನಡುವೆನೇ ಕೊರೋನಾ ವ್ಯಾಕ್ಸಿನ್ ಕೂಡ ರಿಲೀಸ್ ಆಗ್ತಾ ಇರೋದು ಜನರಿಗೆ ಕೊಂಚ ರಿಲೀಫ್ ನೀಡಿತ್ತು. ಇನ್ನೂ ಯಾವುದೇ ಭಯ ಇಲ್ಲ ಅಂತ. ಆದ್ರೆ ಇದೇ ಕೊರೋನಾ ವ್ಯಾಕ್ಸಿನ್ನೇ ಈಗ ಮತ್ತಷ್ಟು ಭಯವನ್ನ ಸೃಷ್ಟಿ ಮಾಡ್ತಿದೆ. ಅದರಿಂದ ಒಂದಷ್ಟು ಸೈಡ್ ಎಫೆಕ್ಟ್ಗಳು ಆಗ್ತಾ ಇವೆ ಅನ್ನುವಂಥದ್ದು. ಇದು ನಿಜಾನ? ಕೊರೋನಾ ವ್ಯಾಕ್ಸಿನ್ಗಳು ಜನರ ಬಳಕೆಗೂ ಸಿದ್ಧವಾಗ್ತಾ ಇದೆ. ಬ್ರಿಟನ್ ಸೇರಿದಂತೆ ಕೆಲ ದೇಶಗಳಲ್ಲಿ ಬಳಸ್ತಾ ಇದ್ದಾರೆ ಕೂಡ. ಈ ಟೈಮ್ನಲ್ಲಿ ಈ ರೀತಿ ಸುದ್ದಿ ಹರಿದಾಡ್ತಾ ಇರೋದು ಜನರಲ್ಲಿ ಇನ್ನಿಲ್ಲದಂತಹ ಭಯ ಹುಟ್ಟಿಸಿದೆ. ಕೊರೋನಾ ವಿರುದ್ಧ ಹೋರಾಡುವ ಸಮಯದಲ್ಲಿ ಒಂದಷ್ಟು ವ್ಯಾಕ್ಸಿನ್ಗಳಿಂದ ಸೈಡ್ ಎಫೆಕ್ಟ್ಗಳು ಆಗ್ತಿವೆ ಅನ್ನೋದು ಭಯ ಹುಟ್ಟಿಸಿದೆ. ಆದರೆ ಲಸಿಕೆ ತಯಾರು ಮಾಡಿರುವ ಕಂಪನಿ, ವೈದ್ಯರು ಲಸಿಕೆ ಬಗ್ಗೆ ಈ ರೀತಿ ಅನುಮಾನ ಬೇಡ, ನಾವು ಕೂಡ ಎಲ್ಲಾ ಹಂತಗಳನ್ನು ಪರಿಶೀಲಿಸಿ ಬಳಕೆಗೆ ಯೋಗ್ಯ ಅಂದ ಮೇಲೇನೆ ಲಸಿಕೆಯನ್ನ ಸಾರ್ವಜನಿಕ ಬಳಕೆಗೆ ಉಪಯೋಗಿಸ್ತಾ ಇರೋದು. ಹಾಗೆ ಲಸಿಕೆಯ ಪ್ರಭಾವ ಗೊತ್ತಾಗಬೇಕಾದ್ರೆ 2 ಡೋಸ್ ತೆಗೆದುಕೊಳ್ಳಬೇಕು ಅನ್ನೋದು ವೈದ್ಯರ ಅಭಿಪ್ರಾಯ. ಹಾಗಾಗಿ ಯಾವುದೇ ಲಸಿಕೆ ಬಗ್ಗೆ ಭಯ ಬೇಡ. ಎಲ್ಲೋ ಒಂದೆರಡು ಲಸಿಕೆಗಳು ಸದ್ಯಕ್ಕೆ ಅಡ್ಡ ಪರಿಣಾಮ ಬೀರಿರಬಹುದು. ಆದ್ರೆ ಅದು ಕೊರೋನಾ ಲಸಿಕೆಯಿಂದಾನೇನಾ ಅನ್ನೋದು ಇನ್ನೂ ಕೂಡ ದೃಢವಾಗಿಲ್ಲ. ಈ ಬಗ್ಗೆ ಪರೀಕ್ಷೆ ಕೂಡ ನಡೀತಿದೆ. ಫಲಿತಾಂಶ ಬರೋಕ್ಕೂ ಮುನ್ನ ಈ ರೀತಿ ಹೇಳೋಕೆ ಆಗಲ್ಲ. ಹಾಗಾಗಿ ಜನ ಭಯಪಡಬೇಕಾಗಿಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ನಿಮ್ಮ ಆರೋಗ್ಯವೇ ನಮಗೆ ಮೊದಲ ಆದ್ಯತೆ ಅನ್ನೋ ಮೂಲಕ ಆತಂಕದಲ್ಲಿರೋ ಜನರಿಗೆ ಧೈರ್ಯ ತುಂಬಿದ್ದಾರೆ ವಿಜ್ಞಾನಿಗಳು. ಕೊರೋನಾ ದಾಳಿಯನ್ನ ಊಹಿಸೋಕೆ ಸಾಧ್ಯ ಇಲ್ಲ. ಕೊರೋನಾ ಬಂದ್ ಒದ್ದಾಡೋದಕ್ಕಿಂತಲೂ ಮುಂಜಾಗ್ರತಾ ಕ್ರಮ